ಆ್ಯಕ್ಚುಲಿ ನೆನ್ನೆ ಮಿನಿ ವ್ಲಾಗನ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನೆನ್ನೆ ಅಮ್ಮ ಬಂದಿದ್ರಲ್ಲ, ಒಂದಷ್ಟು ಕೆಲಸಗಳೆಲ್ಲ ಮಾಡ್ಕೊಳ್ತಾ ಬಂದರು, ಬಾ ಎಲ್ಲ ಮಾಡ್ಕೊಟ್ಬಿಡ್ತೀನಿ ಅಂತ. ಆ್ಯಕ್ಚುಲಿ ಇದು ಮನೇಲೆ ಹೋಮ್ ಮೇಡ್ ಸೆರ್ಲ್ಯಾಕನ್ನು ಮಾಡ್ತೀನಿ ನಾನು. ಔಟ್ಸೈಡದ್ದು ಅಷ್ಟು ತಿನ್ಸೋದಿಲ್ಲ, ತಂದಿಟ್ಟಿರ್ತೀನಿ ಎಮರ್ಜೆನ್ಸಿಗೆ ಅಂತ, ಊಟ ತಿಂದಲ್ಲ ಅಂದಾಗ ತಿನ್ಸೋಕ್ಕೆ. ಬಟ್ ಇದನ್ನು ನಾನು 15 ಡೇಸ್ಗೆ ಆಗೋಷ್ಟು ಮಾಡ್ಕೊತಿದ್ದೆ. ಬಟ್ ಈ ಸತಿ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಎಲ್ಲ ತರಿಸಿಟ್ಟಿದ್ದೆ ಮಖಾನ ಎಲ್ಲ. ಬೇಕಾದ್ರೆ ರೆಸಿಪಿ ಕೇಳಿ ನಾನು ಹಾಕ್ಕೊಡ್ತೀನಿ. ಅಮ್ಮ ಬಂದಿದ್ರಲ್ಲ ಕೊಡು, ನಾನೆಲ್ಲ ಹುರ್ಕೊಡ್ತೀನಿ ಅಂತ ಅಮ್ಮ ಎಲ್ಲ ಮಾಡಿಕೊಂಡ್ರು. ಅಮ್ಮಂದ್ರ ಹಾಗೆ ಎಲ್ಲ ಬಂದಾಗ ಮಕ್ಕಳಿಗೆ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಮಾಡೋಗ್ಬಿಡೋಣ ಅಂತ ಒಂದಷ್ಟು ಕೆಲಸಗಳಿತ್ತು, ಎಲ್ಲ ಮುಗಿಸಿ ಊರಿಗೆ ಹೋದ್ವಿ. ಸೊ ಊರಲ್ಲಿ ತೋಟದ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಬರೋಷ್ಟ್ರಲ್ಲಿ ಸಂಜೆ ಆಗಿಬಿಡ್ತು. ಸೊ ಮಿನಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವತ್ತು ಬೆಳಗ್ಗೆನೇ ಮಗನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಮೊನ್ನೆ ಡೆಂಟಲ್ ಕರ್ಕೊಂಡು ಹೋಗಿದ್ದಲ್ಲ, ಅಲ್ಲೇ ಬರೋಕ್ಕೆ ಹೇಳಿದರು. ಯಾಕೋ ನನಗೂ ಮೂಡ್ ಒಂಥರ ಆಗಿಬಿಟ್ಟಿತ್ತು ಇವತ್ತು. ಸೊ ಸಂಜೆ ಮೇಲೆ ಕೆಲಸಗಳೆಲ್ಲ ಮಾಡಿಕೊಂಡು ಮೊಳಕೆ ಕಟ್ಟೋಕ್ಕೆ ಅಂತ ಹುಳಿ ಕಾಳನ್ನ ನೆನೆಸ್ಕೊಂಡೆ. ಅದಾದಮೇಲೆ ಮಗನ ಆಟ ಆಡಿಸ್ತು ಕೂತಿದ್ವಿ. ನೋಡ್ಬೋದು ಈ 3 ವೀಲ್ ಹುಡೊಂದಿದೆ, ಇದರಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ ಗೊತ್ತಾ, ಅವನು ಸಖತ್ತಾಗಿ ಆಟ ಆಡ್ತಾನೆ. ಅದು ಏನೋ ಒಂಥರ ಖುಷಿ ಅದ್ರಲ್ಲಿ ಆಟ ಆಡ್ಸೋಕ್ಕೆ. ಅದೆಲ್ಲ ಆದಮೇಲೆ ರೈಸಿಗೆ ನೆನೆಸಿಟ್ಟಿದ್ದೆ. ಅಡುಗೆ ಎಲ್ಲ ಮಾಡಿ ಊಟ ತಿಂದು ಪಾತ್ರೆಗಳೆಲ್ಲ ಏನೂ ತೊಳಿಯೋಕ್ಕೆ ಹೋಗಿಲ್ಲ, ಸುಮ್ಮನೆ ತೊಳೆದಿಡೋಣ ಹಾಗೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ತೊಳ್ಕೊಳೋಣ ಅಂತ. ಯಾಕೋ ತಲೆ ಎಲ್ಲ ಒಂಥರ ಹೆಡ್ಡೇಗೆ ಅನಿಸುತ್ತೆ, ಏನೋ ಮೂಡೇ ಚೆನ್ನಾಗಿಲ್ಲ ಇವತ್ತು ಅಂತ ಅನಿಸ್ತಾ ಇತ್ತು. ಬಟ್ ಹಾಗೆ ಇದ್ಬಿಟ್ರೆ ಮಿನಿ ವ್ಲಾಗ್ ಇವತ್ತು ಕೂಡ ಅಪ್ಲೋಡ್ ಮಾಡಲ್ಲ. ಮಾಡಿರೋಂಥ ಕ್ಲಿಪ್ಪಿಂಗ್ಸ್ನೇ ಹ್ಯಾಡ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ಅಮ್ಮ ಎಲ್ಲ ನೆನ್ನೆ ಇದ್ರಲ್ಲ ಒಂಥರ ಚೆನ್ನಾಗಿತ್ತು. ಇವತ್ತು ಮನೆಯೆಲ್ಲ ಖಾಲಿ ಖಾಲಿ ಎಲ್ಲ ಬೋರಿಂಗ್ ಅಂತ ಅನಿಸ್ತಾ ಇತ್ತು ಡೇ.